ಇವರಿಗೆ ದೇಶಕ್ಕಿಂತ ಧರ್ಮನೇ ಮುಖ್ಯನಾ? ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಪ್ಯಾಲೆಸ್ತೈನ್ ಬಾವುಟವನ್ನ ಹಾರಿಸಿದ ಕೆಲ ಮುಸ್ಲಿಂ ಗುಂಪುಗಳು. ನರೇಂದ್ರ ಮೋದಿಗೆ ಧಿಕ್ಕಾರ, ಬಾಂಗ್ಲಾದೇಶದ ಪರವಾಗಿ ಘೋಷಣೆ. ಯಾಕೆ ಇವರೆಲ್ಲ ಹೀಗೆ? ಭಾರತ ಪ್ಯಾಲೆಸ್ತೈನ್ಗೆ ಸಹಾಯನೇ ಮಾಡಲಿಲ್ವಾ? ಇಲ್ಲಿರುವ ಮುಸ್ಲಿಂ ಮುಖಂಡರು ತಮ್ಮ ಧರ್ಮ ಬಾಂಧವರಿಗೆ ಇದನ್ನೆಲ್ಲ ತಿಳಿ ಹೇಳಬೇಕು. ನಮಸ್ಕಾರ. ಲೆಟ್ ಮಿ ಬಿ ಬ್ಲಂಟ್. ಇವರಿಗೆ ದೇಶಕ್ಕಿಂತ ಧರ್ಮನೇ ಮುಖ್ಯನಾ? ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ, ನಿನ್ನೆಯಷ್ಟೇ ಬೆಂಗಳೂರಿನ ಹತ್ರನೇ ಇರುವಂತಹ ಬಂಗಾರಪೇಟೆಯಲ್ಲಿ ಈದ್ ಮಿಲಾದ್ ಮೆರವಣಿಗೆಯ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮುಸ್ಲಿಂ ಯುವಕರ ಗುಂಪು ಪ್ಯಾಲೆಸ್ತೈನ್ ಧ್ವಜವನ್ನು ಹಾರಿಸ್ತಾರೆ. ಬಾಂಗ್ಲಾದೇಶದ ಪರವಾಗಿ ಘೋಷಣೆಯನ್ನ ಕೂಗ್ತಾರೆ. ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವಿರುದ್ಧ ಘೋಷಣೆಯನ್ನ ಕೂಗ್ತಾರೆ. ಇವರಿಗೂ ಪ್ಯಾಲೆಸ್ತೈನ್ಗೂ ಏನು ಸಂಬಂಧ? ಯಾಕೆ ಇವರು ಪ್ಯಾಲೆಸ್ತೈನ್ನ ಧ್ವಜವನ್ನ ಹಿಡ್ಕೊಳ್ಬೇಕಾಗಿತ್ತು? ಯಾಕೆ ಬಾಂಗ್ಲಾದೇಶದ ಪರವಾಗಿ ಘೋಷಣೆಯನ್ನ ಕೂಗಬೇಕಾಗಿತ್ತು? ಯಾಕಂದ್ರೆ ಅಲ್ಲಿರುವವರೆಲ್ಲರೂ ಇವರ ಧರ್ಮದವರು. ನಮ್ಮ ದೇಶದ ಪ್ರಧಾನಿಯ ವಿರುದ್ಧ ಘೋಷಣೆ ಕೂಗಿ ಧಿಕ್ಕಾರ ಹಾಕಿ ಇನ್ಯಾವುದೋ ಒಂದು ದೇಶದ ಧ್ವಜವನ್ನ ಹಿಡ್ಕೊಂಡು ಹೋಗ್ತಾರಲ್ವಾ, ಎಂಥವ್ರು ಇವರೆಲ್ಲ? ಇವರ ಮನಸ್ಥಿತಿ ಎಂಥದ್ದು? ಈ ರೀತಿ ಘಟನೆ ನಡೆದಿರೋದು ಒಂದೆರಡಲ್ಲ, ನೂರಾರು ಘಟನೆಗಳು ನಡೆದಿದೆ ಇಂಥದ್ದು. ಶ್ರೀನಗರದಲ್ಲಿ ಹಜರತ್ ಬಾಲ್ ಅನ್ನುವಂತಹ ಒಂದು ದರ್ಗಾ ಇದೆ. ಅದು ಬಹಳ ಪುರಾತನ ದರ್ಗಾ. ಆ ದರ್ಗಾದಲ್ಲಿ ಶಂಕುಸ್ಥಾಪನೆಯ ಶಿಲಾಫಲಕದಲ್ಲಿ ಅಶೋಕನ ಚಿಹ್ನೆ ಇತ್ತಂತೆ. ಆ ಚಿಹ್ನೆಯನ್ನ ಕೆಲವೊಂದಿಷ್ಟು ಮುಸ್ಲಿಂ ಗುಂಪು ಬಂದು ಧ್ವಂಸ ಮಾಡಿತ್ತು. ಯಾಕೆ ಈ ರೀತಿ ಮಾಡಿದ್ರಿ ಅಂತ ಆ ಮುಸ್ಲಿಂ ಗುಂಪಿನ ಹತ್ರ ಕೇಳಿದಾಗ ಅವ್ರು ಏನು ಹೇಳ್ತಾರೆ ಗೊತ್ತಾ? ಇಸ್ಲಾಂ ಧರ್ಮದಲ್ಲಿ ವಿಗ್ರಹಾರಾಧನೆ ಅನ್ನುವಂಥದ್ದು ತಪ್ಪು, ನಮಗೆ ನಿಷಿದ್ಧ ವಿಗ್ರಹಾರಾಧನೆ. ಇದು ನಮ್ಮ ಧರ್ಮ ಮತ್ತು ನಮ್ಮ ನಂಬಿಕೆಗೆ ವಿರುದ್ಧವಾಗಿದೆ. ಹಾಗಾಗಿ ನಾವು ಇದನ್ನು ಧ್ವಂಸಗೊಳಿಸಿದ್ದೇವೆ, ಒಡೆದು ಹಾಕಿದ್ದೇವೆ ಅಂತ ಹೇಳ್ತಾರೆ. ಇವರು ಈ ರೀತಿ ಅಶೋಕನ ಚಿಹ್ನೆಯನ್ನ ಧ್ವಂಸಗೊಳಿಸೋದಕ್ಕೂ ಒಂದೆರಡು ದಿನ ಮುಂಚೆ ನ್ಯಾಷನಲ್ ಕಾನ್ಫರೆನ್ಸ್ನ ಲೀಡರ್ ತನ್ವೀರ್ ಸಾದಿಕ್ ಸಾರ್ವಜನಿಕವಾಗಿ ಒಂದು ಮಾತನ್ನ ಹೇಳ್ತಾರೆ. ಈ ರೀತಿ ಅಶೋಕನ ಚಿಹ್ನೆಯನ್ನ ದರ್ಗಾದೊಳಗೆ ಹಾಕಿದ್ದು ತಪ್ಪು, ಇದು ಸರಿಯಲ್ಲ ಅಂತ ಹೇಳ್ತಾರೆ. ಅವರು ಆ ರೀತಿ ಹೇಳಿದ ಕೆಲವೇ ದಿನಗಳ ಒಳಗಡೆ ಒಂದಿಷ್ಟು ಮುಸ್ಲಿಮರ ಗುಂಪು ಹೋಗಿ ಆ ಅಶೋಕನ ಚಿಹ್ನೆಯನ್ನೇ ಧ್ವಂಸ ಮಾಡ್ತಾರೆ. ಇನ್ನು ಆಂಧ್ರ ಪ್ರದೇಶ, ಅಲ್ಲಿ ಕೂಡ ಅಷ್ಟೇ ಈದ್ ಮಿಲಾದ್ನ ಮೆರವಣಿಗೆಯ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮುಸ್ಲಿಮರ ಗುಂಪು ಪ್ಯಾಲೆಸ್ತೈನ್ ಧ್ವಜವನ್ನ ಹಿಡ್ಕೊಂಡು ಕಾರ್ನಲ್ಲಿ ಕೂತ್ಕೊಂಡು ರ್ಯಾಲಿ ರೀತಿ ಮಾಡ್ತಾರೆ. ಅಲ್ಲೇ ಇದ್ದಂತಹ ಒಂದು ವೃತ್ತಕ್ಕೆ ಸುತ್ತು ಬರ್ತಾರೆ. ಈ ರೀತಿಯೆಲ್ಲ ಘಟನೆಗಳಿದೆಯಲ್ಲ, ಇದನ್ನೆಲ್ಲ ನೋಡಿದಾಗ ನಮ್ಮ ದೇಶ ಇಷ್ಟೊಂದು ಲಿಬರಲ್ ಆಗಿರೋದಕ್ಕೆ ಈ ರೀತಿ ನಡೀತಾ ಇದೆಯೇನೋ ಅಂತ ಅನ್ಸೋದಕ್ಕೆ ಪ್ರಾರಂಭ ಆಗುತ್ತೆ. ಈಗ ಭಾರತದಲ್ಲಿ ಇಟ್ಕೊಂಡು ಇನ್ನೊಂದು ದೇಶದ ಪರವಾಗಿ ಘೋಷಣೆ ಕೂಗೋದು, ಇನ್ನೊಂದು ದೇಶದ ಧ್ವಜವನ್ನ ಹಿಡ್ಕೊಂಡು ಮೆರವಣಿಗೆ ಹೋಗೋದು ಮಾಡ್ತಾರಲ್ವಾ, ಅಂಥವರು ಅಮೆರಿಕಕ್ಕೆ ಹೋಗಿ ಅಲ್ಲಿ ಇನ್ನೊಂದು ದೇಶದ ಪರವಾಗಿ ಘೋಷಣೆ ಕೂಗೋದು, ಧ್ವಜವನ್ನ ಹಿಡ್ಕೊಂಡ್ರೆ ಅಲ್ಲಿನವರು ಬಿಡ್ತಾರಾ? ಒದ್ದು ಹೊರಗಡೆ ಹಾಕ್ತಾರೆ. ಮೇ ಬಿ ನಮ್ಮ ದೇಶದಲ್ಲೂ ಕೂಡ ಆ ರೀತಿ ಆದ್ರೇನೆ ಇಂಥವರಿಗೆ ಬುದ್ಧಿ ಬರೋದು ಅಂತ ಅನ್ಸುತ್ತೆ. ಯಾರು ಈ ಪ್ಯಾಲೆಸ್ತೈನ್ನವರು? ಯಾಕೆ ಈ ಮುಸ್ಲಿಮರಿಗೆ ಪ್ಯಾಲೆಸ್ತೈನ್ನವರಂದ್ರೆ ಅಷ್ಟೊಂದು ಪ್ರೀತಿ? ಭಾರತ ಪ್ಯಾಲೆಸ್ತೈನ್ನ ಪರವಾಗಿ ನಿಂತಿದೆ. ಪ್ಯಾಲೆಸ್ತೈನ್ನಲ್ಲಿ ಪ್ರವಾಹ ಬಂದಾಗ, ಪ್ಯಾಲೆಸ್ತೈನ್ನಲ್ಲಿ ಬರ ಬಂದಾಗ, ಪ್ಯಾಲೆಸ್ತೈನ್ಗೆ ಏನಾದರೂ ಸಮಸ್ಯೆ ಆದಾಗ ಭಾರತ ಪ್ಯಾಲೆಸ್ತೈನ್ನ ರಕ್ಷಣೆಗೆ ನಿಂತಿದೆ, ಸಹಾಯವನ್ನ ಮಾಡಿದೆ. ನಮ್ಮ ದೇಶದ ಸೈನಿಕರನ್ನ ಪ್ಯಾಲೆಸ್ತೈನ್ಗೆ ಭಾರತ ಕಳಿಸಿದೆ. ಹಾಗಂತ ಹೇಳಿ ಹಮಾಸ್ ಪರವಾಗಿ ಭಾರತ ಮಾತನಾಡಬೇಕು ಅಂತ ಕೆಲ ಮುಸ್ಲಿಂ ಮುಖಂಡರು ಬಯಸಿದ್ರೆ ಅದು ರಾಷ್ಟ್ರದ್ರೋಹದ ಕೆಲಸ ಆಗುತ್ತೆ. ಯಾರು ಈ ಹಮಾಸ್ನವರು? ದಟ್ ಈಸ್ ಅ ಟೆರರಿಸ್ಟ್ ಆರ್ಗನೈಸೇಷನ್. ಈ ಟೆರರಿಸ್ಟ್ ಆರ್ಗನೈಸೇಷನ್ನಿಂದ ಭಾರತ ಯಾವ ರೀತಿ ಸಂಕಷ್ಟಕ್ಕೆ ಒಳಗಾಗಿದೆ, ಯಾವ ರೀತಿ ಕಷ್ಟವನ್ನು ಅನುಭವಿಸಿದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತೇ ಇದೆ. ಸೊ ಅಂತಹ ಟೆರರಿಸ್ಟ್ ಆರ್ಗನೈಸೇಷನ್ನ ಪರವಾಗಿ ನಿಲ್ಲೋದಿಕ್ಕೆ ಆಗಲ್ಲ ಅನ್ನುವಂತಹ ಒಂದು ಸೂಕ್ಷ್ಮ ವಿಚಾರ ಕೂಡ ಕೆಲವೊಂದಿಷ್ಟು ಮುಸ್ಲಿಂ ಮುಖಂಡರಿಗೆ, ಮುಸ್ಲಿಮರಿಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿದ್ರೆ ಇದು ಹೀಗೆ ಮುಂದುವರೆದುಕೊಂಡು ಹೋಗುತ್ತೆ. ನಿನ್ನೆ ನಾನು ಜಾರ್ಜಿಯಾದಲ್ಲಿರುವಂತಹ ಒಬ್ಬ ಮುಸ್ಲಿಂ ಯುವಕನ ಮಾತುಗಳ ಬಗ್ಗೆ ಮಾತನಾಡಿದ್ದೆ. ಆತ ಏನು ಹೇಳಿದ್ದಾನೆ ಅನ್ನೋದನ್ನ ವಿವರಿಸಿದ್ದೆ. ಆತನ ಮಾತುಗಳನ್ನ ಇಲ್ಲಿರುವಂತಹ ಕೆಲವೊಂದಿಷ್ಟು ಮುಸ್ಲಿಂ ಮುಖಂಡರು, ಕೆಲವೊಂದಿಷ್ಟು ಮುಸ್ಲಿಮರು ನೋಡಬೇಕು. ಇಲ್ಲಿನ ಮುಸ್ಲಿಂ ಮುಖಂಡರು
ತಮ್ಮ ಬಾಂಧವರಿಗೆ ಇದನ್ನು ಅರ್ಥ ಮಾಡಿಸಬೇಕು. ಅದರ ಅವಶ್ಯಕತೆ ಅಂತೂ ಖಂಡಿತವಾಗ್ಲೂ ಇದೆ. ಮೊದಲಿಗೆ ನಮ್ಮ ದೇಶ, ಆಮೇಲೆ ನಮ್ಮ ಧರ್ಮ. ನಮ್ಮ ದೇಶದಲ್ಲಿ ನಾವು ಎಷ್ಟು ಬೇಕಾದರೂ ಕಿತ್ತಾಡಬಹುದು, ಯಾವ ರಾಜಕೀಯ ಪಕ್ಷದವರನ್ನು ಬೇಕಾದರೂ ಟೀಕೆ ಮಾಡಬಹುದು. ಆದರೆ ಹೊರ ದೇಶದವರ ಪರವಾಗಿ ನಮ್ಮ ದೇಶದಲ್ಲಿ ನಾವು ಯಾಕೆ ಕಿತ್ತಾಡಬೇಕು? ಇವರು ನಿನ್ನೆ ಬಂಗಾರಪೇಟೆಯಲ್ಲಿ ಬಾಂಗ್ಲಾದೇಶದ ಪರವಾಗಿ ಘೋಷಣೆಯನ್ನು ಕೂಗಿದ್ರು. ಯಾರೀ ಬಾಂಗ್ಲಾದೇಶದವರು? ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧ ಆದಾಗ ಇಲ್ಲಿರುವಂತಹ ಮುಸ್ಲಿಮರು ಯಾರಾದರೂ ಧ್ವನಿ ಎತ್ತಿದ್ರ? ಬಾಂಗ್ಲಾದೇಶದ ಹಿಂದೂಗಳ ಪರವಾಗಿ ಕನಿಕರವನ್ನು ತೋರಿಸಿದ್ರ? ಈಗ ಇಲ್ಲಿ ಬಂದುಬಿಟ್ಟು ಬಾಂಗ್ಲಾದೇಶದ ಪರವಾಗಿ ಘೋಷಣೆಯನ್ನು ಕೂಗ್ತಿದ್ದಾರೆ. ಏನು ಹೇಳಬೇಕು ಇಂಥವರಿಗೆಲ್ಲ? ಈ ರೀತಿ ಮಾಡಿ ನಮ್ಮ ದೇಶವನ್ನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಇವರೆಲ್ಲ? ಸೊ ದಿಸ್ ಹ್ಯಾಸ್ ಟು ಬಿ ಚೇಂಜ್ಡ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ.